ಇದೇನಪ್ಪ ಇದು ಸ್ವಾತಿ ಇವತ್ತು ಫುಲ್ ಗೋಲ್ಡಲ್ಲಿ ಗೋಲ್ಡನ್ ಥೀಮಲ್ಲಿ ರೆಡಿ ಆಗಿದ್ದಾರೆ ಅಂತ ಅನ್ಕೋತಾ ಇದ್ದೀರಾ? ಇವಾಗ ಒಬ್ರು ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ಹತ್ರ ನಾನು ಮಾತಾಡಿಸ್ಬೇಕು. ಅವ್ರು ಯಾರು ಅಂತಂದ್ರೆ ಯಾವಾಗ್ಲೂ ನನ್ ಗಂಡ ಬೋಸ್ಟ್ರಿಟ್ಟು ಅವ್ರಿಗೆ ನಾವು ಗೊಣಕತಾ ಇರ್ತೀನಿ ಯಾವಾಗ್ಲೂ. ಕೊನೆಗೂ ಹೇಳ್ದೆ ತಾಳಿ ಕಟ್ಟಿಸ್ಕೊಂಡ್ ಬಂದ್ಬಿಟ್ಟಿದ್ದಾಳೆ. ಏನಮ್ಮಯ್ಯ ಏನಿದು? ಈಗ ಒಂದು ಅಪರೂಪದ ಜೋಡಿನ ನಿಮಗೆ ತೋರಿಸ್ತೀನಿ. ಇವರ ರಿಯಲ್ ವೈಫು, ಅವರು ಅವರ ರಿಯಲ್ ವೈಫು. ಈ ತರ ಹಿಂಸೆ ಕೊಟ್ರೆ ಯಾವೊಂದ್ಸರ್ ಬದುಕ್ತಾನೆ? ಹಾಯ್, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ ನಿಮ್ಮ ಸ್ವಾತಿ. ಇದೇನಪ್ಪ ಇದು ಸ್ವಾತಿ ಇವತ್ತು ಫುಲ್ ಗೋಲ್ಡಲ್ಲಿ ಗೋಲ್ಡನ್ ಥೀಮಲ್ಲಿ ರೆಡಿ ಆಗಿದ್ದಾರೆ ಅಂತ ಅನ್ಕೋತಾ ಇದ್ದೀರಾ? ಇವತ್ತು ನಮ್ಮ ಗೌರಿ ಶಂಕರ ಸೀರಿಯಲಲ್ಲಿ ಗೌರಿ ಮತ್ತು ಶಂಕರನ್ನ ಮದುವೆ ನಡೀತಾ ಇದೆ. ಸೊ ಇಡೀ ಮದುವೆ ಪ್ರಿಪ್ರೇಷನ್ಸ್ ಹೇಗಿರುತ್ತೆ, ಏನೇನು ಶಾಸ್ತ್ರ ಮಾಡ್ತೀವಿ ಮತ್ತು ನಾವೆಲ್ಲ ಹೇಗೆ ರೆಡಿ ಆಗಿದ್ದೀವಿ, ಏನು ಥೀಮ್ಸ್ ಇದೆ, ಇದನ್ನೆಲ್ಲ ನಿಮಗೆ ತೋರಿಸ್ಬೇಕು ಅನ್ನೋದೇ ನನ್ನ ಆಸೆ. ಸೊ ಈ ವಿಡಿಯೋನ ತಪ್ಪದೆ ನೋಡ್ತೀರಾ ತಾನೆ? ಮೊದಲಿಗೆ ಮನೇಲಿ ಅರ್ಶಿನ ಶಾಸ್ತ್ರದಿಂದ ನಾವು ಶುರು ಮಾಡಿದ್ವಿ. ಅರ್ಶಿನ ಶಾಸ್ತ್ರ ಆಯಿತು, ಮೆಹಂದಿ ಆಯಿತು, ಮತ್ತು ಬಳೆ ಶಾಸ್ತ್ರ ಆಯಿತು, ಸಂಗೀತ ಆಯಿತು, ವರಪೂಜೆ ಆಯಿತು. ಇವತ್ತು ಧಾರೆ ನಡೀತಾ ಇದೆ. ಸೊ ಧಾರೆಯಲ್ಲಿ ಏನೇನಾಗುತ್ತೆ, ಏನೇನು ಟ್ವಿಸ್ಟ್ಗಳಿದೆ, ಆ್ಯಂಡ್ ನಾನು ಈ ಥರ ರೆಡಿ ಆಗಿದ್ದೀನಿ ಅಂತ ಅಂದಮೇಲೆ ನಮ್ಮ ಮಿಕ್ಕಿದ ಆರ್ಟಿಸ್ಟ್ ಏನೇನು ರೆಡಿ ಆಗಿದ್ದಾರೆ, ಹೇಗೆ ರೆಡಿ ಆಗಿದ್ದಾರೆ ನೋಡೋಣ ಅಲ್ಲ, ಬನ್ನಿ. ಹಾಯ್, ಈಗ ತಾನೇ ಗೌರಿ ಶಂಕರ ಮದುವೆ ಮುಗೀತು. ಸೊ ಹೇಗನ್ನಿಸ್ತು ಮದುವೆ? ನನಗೆ ಮದುವೆ ಬಗ್ಗೆ ಕೇಳಬೇಡಿ, ಮಾತಂಗಿಗೆ ಅವಳಿಗೆ ತುಂಬ ಡಿಸ್ಟರ್ಬ್ ಆಗಿದ್ದಾಳೆ ಮದುವೆ ವಿಷಯದಲ್ಲಿ. ಕತೆ ಎಲ್ಲ ಹೇಳಿದ್ರೆ ಜನಗಳಿಗೆ ಗೊತ್ತಾಗ್ಬಿಡುತ್ತೆ. ಪ್ಲೀಸ್ ಪಾಸ್. ಆಯಿತು, ಊಟಕ್ಕಾದ್ರೂ ಬರ್ತೀರಾ? ನಾ ಕಾಯ್ತಿದ್ದೀನಿ, ಬಡ್ಸೋರಿಲ್ವಲ್ಲಮ್ಮ. ಏನ್ರಿ ತಮ್ಮನ ಮದುವೆ ಆಯಿತು, ಅದಕ್ಕೆ ಏನ್ ಮಾಡ್ಬೇಕೀಗ? ಏನು ವಾಟ್ ಇಸ್ ದ ಫೀಲಿಂಗ್, ಇನ್ನರ್ ಫೀಲಿಂಗ್? ಏನ್ ಗನಂದಾರಿ ಕೆಲಸ ಮಾಡೋನೆ ಅಂತ ಖುಷಿ ಪಡ್ಲಿ. ಸೋ ಮಾಡ್ಬೇಕೇನೋ? ಬೇಡ ಅದೆಲ್ಲ ಬೇಡ. ಮದ್ವೆ ಆಯ್ತಲ್ಲ, ಸೊ ಮದ್ವೆ ಪ್ರಿಪ್ರೇಷನ್ ಹೇಗಿತ್ತು, ಮದ್ವೆ ಏನ್ ಅನಿಸ್ತು? ಪ್ರಿಪ್ರೇಷನ್ನು ನಮ್ಮ ಅಪ್ಪಯ್ಯ ನಮ್ಮವ್ವ ಅವ್ರು ಮಾಡ್ಕೊಂಡಿದ್ರು. ನಾನು ಅದಕ್ಕೆ ಮಾತ್ರ ಪ್ರಿಪ್ರೇಷನ್ ಚೆನ್ನಾಗಿ ಹೇಳಿದ್ರೆ. ಕಮ್ ಟು ಬಹದ್ದೂರ್ ಫ್ಯಾಮಿಲಿ, ಒಂದಿನ ವಿಲ್ ಹ್ಯಾವ್ ಸೆಲೆಬ್ರೇಟ್ ಇರ್ತಾ? ಅಣ್ಣಾಜಿ, ಮಗನ್ ಮದ್ವೆ ಆಯ್ತು, ಏನ್ ದುಃಖ, ಏನ್ ತೋಡ್ಕೋಬೇಕು, ಏನ್ ಅನ್ಸ್ತಾ ಇದೆ? ದುಃಖ ಇಲ್ಲ, ಮಗನ ಮದುವೆ ಆಯಿತು. ಮಗಳ ಮದುವೆ ಹೆಂಗೆ ತಡೆಯೋದು ಅಂತ ನೋಡ್ತಾ ಇದ್ದೀನಿ, ಪ್ಲ್ಯಾನ್ ಆಗ್ತಾ ಇದ್ದೀನಿ. ಯಾರಾದರೂ ಐಡಿಯಾಸ್ ಕೊಟ್ಟರೆ ಚೆನ್ನಾಗಿರುತ್ತೆ. ಅಡುಗೆ ಏನೇನು ಮಾಡಿಸಿದ್ದೀರಾ? ಚಿರೋಟಿ, ಆಮೇಲೆ ಪುಳಿಯೋಗರೆ, ಒಬ್ಬಟ್ಟು, ಒಂದು 15 ವೆರೈಟಿ ಸ್ವೀಟ್ಸ್ ಮಾಡಿಸಿದ್ದೀವಿ. ಇವಾಗ ಒಬ್ರು ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ಹತ್ರ ನಾನು ಮಾತಾಡಿಸ್ಬೇಕು. ಅವ್ರು ಯಾರು ಅಂತಂದ್ರೆ ನಮ್ಮ ಅತ್ತಿಗೆ. ಏನಮ್ಮಿ ಇದು ಮೈಕೆಲ್ಲ ಇಟ್ಕೊಂಡ್ ಬಂದ್ಬಿಟ್ಟಿದ್ಯಾ? ಅಂತೂ ಇಬ್ರು ಮಕ್ಳು ಮದುವೆ ಆಗ್ತಾ ಇದೆ. ಹೆಂಗ ಅನ್ನಿಸ್ತಾ ಇದೆ? ಇನ್ನರ್ ಫೀಲಿಂಗ್ ಹೇಳ್ಕೊಳ್ಳಿ ನಮ್ಮ ಹತ್ರ. ಆಕ್ಚುಲಿ ಇವಾಗಲೇ ಮದುವೆ ಮಾಡ್ಬೇಕಂತ ಅನ್ಕೊಂಡಿರ್ಲಿಲ್ಲ. ನಮ್ ಶಂಕರ ಅವನಲ್ಲ, ಅವನೊಂದು ಹುಡುಗಿನ ಪ್ರೀತಿ ಮಾಡ್ಬಿಟ್ಟ. ಹೆಂಗೋ ಸಂತೋಷವಾಗಿರ್ಲಿ ಅಂತ ಮದುವೆ ಆಯ್ತು ಆಗ್ತಿದ್ಯಲ್ಲ. ಇವಾಗ ಅರೇಂಜ್ಮೆಂಟ್ಸ್ ಎಲ್ಲ ಹೇಗಿದೆ? ನಿಮ್ಮ ಯಜಮಾನ್ರು ಹೆಂಗ್ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ? ಆಮೇಲೆ ನಿಮ್ ಒಡವೆ ಬಗ್ಗೆ ಹೇಳಿ, ನಿಮ್ ಸೀರೆ ಬಗ್ಗೆ ಹೇಳಿ. ಅಲ್ಲೆಲ್ಲೋ ಶಾಪಿಂಗ್ ಹೋಗಿದ್ರಂತೆ, ಕಂಚಿ ಕರ್ಕೊಂಡು ಹೋಗಿದ್ರಂತೆ. ನಿಮ್ ಕಂಚಿ ಕರ್ಕೊಂಡು ಹೋಗಿದ್ರು, ಇಲ್ಲ ಅಂದಿದ್ರು ಇನ್ನು ಬೇರೆ ಬೇರೆ ಕಡೆ ಎಲ್ಲ ಕರ್ಕೊಂಡು ಹೋಯ್ತಿದ್ರು. ಬಿರ್ಬಿರ್ನೆ ಆಯ್ತಲ್ಲ, 2 ದಿವಸದಲ್ಲೇನೆ ಎಲ್ಲ ರೆಡಿ ಮಾಡ್ಕೊಂಡಿರೋದು ನಾವು. ಊಟಕ್ಕೆ ಏನೇನ್ ಮಾಡ್ಸಿದ್ದೀರಾ? ಊಟಕ್ಕ ನಾವಿನ್ನು ಆ ಕಡೆ ಹೋಗೇ ಇಲ್ಲ ಕಣಮಿ, ಬರೀ ಇಲ್ಲ ಶಾಸ್ತ್ರಗಳು ನಡೀತಿದ್ವಲ್ಲ. ಏನೇನ್ ಶಾಸ್ತ್ರ ಆಯ್ತು ಇದುವರೆಗೂ? ಅರ್ಶಿನ ಶಾಸ್ತ್ರ ಆಯ್ತು, ಬಳೆ ಶಾಸ್ತ್ರ ಆಯ್ತು, ಆಮೇಲೆ ಇನ್ಯಾವುದು ಸ್ವಾಗತ ಶಾಸ್ತ್ರ ಅಂತ ಆಯ್ತು. ಇನ್ನೂ ಬೇಜಾನ್ ಶಾಸ್ತ್ರಗಳಿದಾವೆ. ನಮ್ಮ ವ್ಯೂವರ್ಸ್ಗೆಲ್ಲ ನಿಮ್ದೊಂದು ಫೇಮಸ್ ಡೈಲಾಗ್ ಹಿಂಗ ಬಿಡಿ ಹೇಳ್ತೀನಿ.
ಹೆಂಗೆ ಯಾವಾಗ್ಲೂ ನನ್ನ ಗಂಡ ಬೋಸ್ಟ್ರಿಟ್ಟು ಅವ್ರಿಗೆ ನಾವು ಗೊಣಕತಾ ಇರ್ತೀನಿ ಯಾವಾಗ್ಲೂ ಹೋಗ್ಬಿಟ್ಟು ಈಗ ತನಿಯ ಕೀ ಕೊಡಿ ಒಸಿ ಅಂತ ಹೇಳಿದ್ರೆ ಏನು ಹೇಳಿದ್ರು ಗೊತ್ತಾ, ಯಾಕಮ್ಮಿ ಅಂತ ರೇಗುದ್ರು. ಒಸಿ ಒಡವೆ ತಕೊಂಡು ಆಮೇಲೆ ಕೊಟ್ಬಿಟ್ಟೇನು ಅಂತ ಹೇಳಿದ್ರೆ ಹಂಗೆಲ್ಲ ಕೊಡಕ್ ಹಾಕಿಲ್ಲ ಹೋಗು ಅಂದ್ರು. ಅದಕ್ಕೆ ನಾನು ಗೊಣಕಂಡೆ. ಏನಂದ್ರೆ ಇಂಥವ್ರಿಗೆ ಹಾಕ್ಬೇಕು ಹೆಂಡತಿ ಮಕ್ಕಳು ಎಲ್ಲನೂ ಏನ್ ಕೀ ಕೊಟ್ಬಿಟ್ರೆ ಒಡವೆ ತಕೊಂಡು ಓಡಕ್ ಬಿಡ್ತೇನೆ ನನ್ ಕೇರ್ಬೇಕು ಹಿಂಗೆ ಪಾತ್ರ ಮಾತ್ರ ನಾನು ಈ ತರ ಮಜಾರಿ ತರ ಹೊಸಿ. ಬಟ್ ಎನಿವೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ತುಂಬಾ ಸಕ್ಕದಾಗಿ ಕಾಣಿಸ್ತಾ ಇದ್ದೀರಾ. ಅಂಡ್ ಈ ಮದ್ವೆನೆಲ್ಲ ಸಖತ್ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅನ್ಸ್ತಾ ಇದೆ ಬಿಸಿಲಲ್ಲಿ. ನಮ್ ಬೀಗ್ರ ಮನೆಯವ್ರು ಇಲ್ಲೇ ಇದ್ದಾರೆ. ಬೀಗ್ರೆ ನಮಸ್ಕಾರ. ನಮಸ್ತೆ. ನಮಸ್ಕಾರ ಬೀಗ್ರೆ. ನಮಸ್ಕಾರ. ಯಾಕೆ ಮುಖ ಒಂದು ಸ್ವಲ್ಪ ಹಿಂಗಿದೆ? ಮೊಮ್ಮಕ್ಕಳು ಮದುವೆ, ಮೊಮ್ಮಗಳು ಇಬ್ರದ್ದು ಮದುವೆ ಆಗ್ತಾ ಇದೆ, ಸ್ವಲ್ಪ ಖುಷಿಯಾಗಿರ್ಬೇಕಲ್ವಾ? ಮದ್ವೆನೇ ಇಷ್ಟ ಅಲ್ವಲ್ಲ, ಖುಷಿ ಎಲ್ಲಿ ಬಂತು? ನಿಮ್ಮಂತವ್ರ ಮನೆಗೆ ಕೊಡಕ್ ಖುಷಿದಾಗತ್ತೆ. ನಾನೇನ್ ಮಾಡಿದೀನಿ? ನೀನ್ ಆ ಮನೆಗೆ ಸೇರ್ದವಳ ಮೇಲೆ ಮುಗೀತು. ಬಟ್ ಎಲ್ಲಾರ್ಗು ನಾನೇ ತಾನೇ ಸಪೋರ್ಟ್ ಮಾಡ್ತಾ ಇರೋದು. ಏನ್ ಸಪೋರ್ಟ್ ಮಾಡ್ತಿದ್ಯೋ, ನಿನ್ನ ಉದ್ದೇಶ ಏನಿದ್ಯೋ ಯಾರಿಗ್ ಗೊತ್ತು. ಬಟ್ ನಿನ್ನ ನೋಡಿದ್ರೆ ಉದ್ದೇಶ ಸರಿಯಾಗಿದೆ ಅಂತ ಖಂಡಿತ ಅನ್ಸಲ್ಲ. ಜಸ್ಟ್ ಲುಕಿಂಗ್ ಲೈಕ್ That I know. ಓಕೆ ಅಪಾರ್ಟ್. ಸೊ ಇವಾಗ ಸೀರಿಯಲ್ ಇದನ್ನು ಬಿಟ್ಬಿಟ್ಟು ಈಗ ಮದುವೆ ಅರೇಂಜ್ಮೆಂಟ್ಸ್ ಎಲ್ಲ ಹೇಗಿದೆ? ನೀವೆಷ್ಟು ಎಂಜಾಯ್ ಮಾಡ್ತಿದ್ದೀರಾ? ಮದುವೆ ಹೇಗೆ ನಡೀತಾ ಇದೆ? ನಾನ್ ನಿಜ ಹೇಳ ಸುಳ್ಳು ಹೇಳ ನಿಜ ಹೇಳ್ಬೇಕು ಅಂದ್ರೆ ಒಂದ್ ಲೆವೆಲ್ ತನಕ ತುಂಬಾ ಖುಷಿಯಾಗಿರ್ತೀವಿ. ಆ ಟೈಮ್ ಬೇರೆದ್ಮೇಲೆ ಹೇಳಕ್ಕಾಗಲ್ಲ. ನಮ್ದು ಹಂಗೆ ಅದ, ಸೇಮ್ ಸೇಮ್ ಹಂಗೆ ಆಗ್ತಾ ಇದೆಯಾ? ಮನೆಯವರೆಲ್ಲ ಒಂದೇ. ಎಲ್ಲ ಒಂದೇ. ಆದ್ರೂ ಇಬ್ರು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ನೀನು ಚೆನ್ನಾಗ್ ಕಾಣ್ತಾ ಇದೀಯ. ಹೂ ಕೊಡ್ತೀನಿ ಬಾ. ಸೊ ನವ ಮಧು ಮಕ್ಕಳು ಇಲ್ಲಿದ್ದಾರೆ. ನಮ್ಮ ಐಶು ಮದುವೆ ಬೇಡ 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 ಅನ್ಕೊಂಡು ಇಲ್ಲಿ ನೋಡಿ ಕೊನೆಗೂ ಹೇಳ್ದೆ ಕೇಳ್ದೆ ತಾಳಿ ಕಟ್ಟಿಸ್ಕೊಂಡ್ ಬಂದ್ಬಿಟ್ಟಿದ್ದಾಳೆ. ಏನಮ್ಮ ಏನಿದು? ಅಯ್ಯೋ ಅತ್ತೆ, ನೀನ್ ಹಾಕಿದ್ ಪಿಲಾನ್ ಎಲ್ಲ ಫ್ಲಾಪ್ ಆಗೋಯ್ತಲ್ಲ ಅತ್ತೆ. ಸರಿಯಾಗಿರೋ ಪಿಲಾನ್ ಹಾಕ್ಬೇಕು. ಯಾರು ತಾಳಿ ಕಟ್ಟಿದ್ದು? ನೋಡಿ ಇವನೇ ನಂಗೆ ತಾಳಿ ಕಟ್ಟಿದ್ದು ಬೇಡ ಬೇಡ ಅಂದ್ರು. ಓಕೆ ಅಪಾರ್ಟ್. ಇವಾಗ ಐಶು ಮತ್ತೆ ಬೆಳ್ಳುಳ್ಳಿ ಬಿಟ್ಟು ಅಭಿಜ್ಞಾ ಆಗಿ ಮತ್ತೆ ಸಚಿನ್ ಆಗಿ ಈಗ ಗೌರಿಶಂಕರ ವೆಡ್ಡಿಂಗ್ನ ಎಷ್ಟು ಎಂಜಾಯ್ ಮಾಡ್ತಿದ್ದೀರಾ? ಹೇಗಿದೆ ಪ್ರಿಪ್ರೇಷನ್ಸ್? ಹೇಗಿತ್ತು? ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ಎಸ್ಪೆಷಲಿ ನಾನು ಇದು ನನ್ನ ಸೀರಿಯಲ್ ಜರ್ನಿ, ನನ್ನ ಮೊದಲನೇ ಮದುವೆ ಇದು. ಸೊ ಇದಕ್ಕೆ ಮುಂಚೆನೇ 1 ತಿಂಗಳು ಮುಂಚೆಯಿಂದನೇ ನಾನು ಯಾವ ಕಾಸ್ಟ್ಯೂಮ್ ಹಾಕೊಬೇಕು, ಯಾವ ಒಡವೆ ಹಾಕೊಬೇಕು, ನಾನು ಹಿಂಗೆ ನನ್ನ ಸ್ಕ್ರೀನ್ ಪ್ರೆಸೆನ್ಸ್ ಕಾಣಿಸ್ಬೇಕು ಅಂತ ತುಂಬ ಅಂದ್ಕೊಂಡು ಅದೇ ಥರ ನಾನು ಇವತ್ತು ನಿಮ್ಮ ಮುಂದೆ ಕಾಣಿಸ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಇಲ್ಲಿ ನಾವೆಲ್ಲ ಒಂದು ಫ್ಯಾಮಿಲಿ ಥರ, ಯಾರೂ ಇಲ್ಲಿ ನಮಗೆ ಸ್ಟ್ರೇಂಜರ್ ಥರ ಅನ್ಸೋದೇ ಇಲ್ಲ. ಎಲ್ಲರ ಜೊತೆ ಆರಾಮಾಗಿ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಶೂಟಿಂಗ್ನ ಎಂಜಾಯ್ ಮಾಡ್ಕೊಂಡು ಮಾಡ್ತೀವಿ. ತುಂಬಾ ಲೇಟ್ ಆದ್ರೂ ಓಕೆ ಪರವಾಗಿಲ್ಲ ಮಾಡ್ಬೋದು, ಸುಸ್ತು ಅನ್ಸಲ್ಲ. ಯಾಕೆಂದರೆ ಅಷ್ಟು ಎಂಜಾಯ್ ಮಾಡ್ತೀವಿ ನಾವಿಲ್ಲಿ ಸೆಟ್ಟಲ್ಲಿ. ಸೊ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀನಿ ನನ್ನ ಮದುವೆನ. ರೀಲ್ ಮದುವೆ? ರಿಯಲ್ ಮದುವೆ ಅಲ್ಲ. ನಿಮ್ದು ಅದೊಂದು ಫೇಮಸ್ ಮಕ್ಕದ ಎಕ್ಸ್ಪ್ರೆಷನ್ ಇದೆಯಲ್ಲ, ಪ್ಲೀಸ್ ಒಂದ್ಸತಿ ಮಾಡ್ತೋರಿಸಿ. ಅದೇ ಹಿಂಗೆಲ್ಲ ಮಾಡಿ ನೋಡಿ ಇವ್ರನ್ನ ಹೆಂಗ್ ನಾನು ಸೀರಿಯಸ್ ಆಗಿ ಮದುವೆ ಆಗ್ಬಿಟ್ಟು ಇವ್ರ ಜೊತೆ ಇರೋದು. ಸೊ ನೀವು ಹೆಂಗೆ, ನಿಮ್ದು ಹೇಗಿದೆ ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ಲೊಕೇಶನ್ ಬಂದು ತುಂಬ ಡಿಫ್ರೆಂಟ್ ಆಗಿದೆ. ಓಕೆ, ಸಖತ್ ಎಂಜಾಯ್ ಮಾಡ್ತಾ ಇದ್ವಿ. ನೀವೆಲ್ಲ ಬಂದಿದ್ದೀರಾ ಹೊಸದಾಗಿ. ಆ್ಯಂಡ್ ಟೀಮ್ ಆಫ್ ಕೋರ್ಸ್ ನಾವು ಆಲ್ರೆಡಿ ಸೆಟ್ ಆಗಿದ್ವಿ, ಯಾಕಂದರೆ 3 ಮಂತ್ಸಿಂದ ವರ್ಕ್ ಮಾಡ್ತಾ ಇದ್ವಿ. ವಿ ಆಲ್ ನೋ ಈಚ್ ಅದರ್, ಸೊ ಇಟ್ಸ್ ಫನ್. ಸೂಪರ್. ಸೊ ಇನ್ನು ಏನೇನು ದೊಡ್ಡ ಡ್ರಾಮಾ ಆಗುತ್ತೆ ಅಂತ ನೋಡೋಣ. ಅಲ್ಲಿ ತನಕ ಸ್ವಲ್ಪ ರೆಸ್ಟ್ ತಗೋ. ಓಕೆನಾ? ಮತ್ತೆ ಸಿಗ್ತೀನಿ. ಬಾಯ್. ಇವಾಗ ನನಗೆ ಟೇಕ್ ಇದೆ, 10 ನಿಮಿಷ ನೀವು ರೆಸ್ಟ್ ಮಾಡ್ತಾ ಇರಿ. ನಾನು ಒಂದು ಶಾರ್ಟ್ ಮುಗಿಸ್ಕೊಂಡು ಬರ್ತೀನಿ. ಹೆಲೋ ಪ್ರಿಟಿ ಗರ್ಲ್ಸ್, ತಗೊಳ್ಳಿ ಈ ಮೈಕ್ನ ಇಟ್ಕೊಳ್ಳಿ ಪ್ಲೀಸ್. ನಾನು ಮಧ್ಯ ಒಂದು ಕೂತ್ಕೊಂಡ್ಬಿಡ್ತೀನಿ, ಇಬ್ಬರು ಮಾತಾಡ್ಸಕ್ಕೆ ಸರಿ ಹೋಗುತ್ತೆ. ಓಕೆ. ಸೊ ಈಗ ನಿಮಗೆ ನಿಮ್ಮ ಅಕ್ಕನ ಮದುವೆ, ನೀವು ಆ್ಯಕ್ಚುಲಿ ನಂಗೆ ತುಂಬಾ ಕನ್ಫ್ಯೂಷನ್ ಇದೆ. ನೀವು ಯಾರು? ನಾನು ಗೌರಿ ಮತ್ತು ಆದರ್ಶ್ಗೆ ಚೈಲ್ಡ್ಹುಡ್ ಫ್ರೆಂಡ್. ಓಕೆ. ಸೊ ನನಗೆ ಆದರ್ಶ್ ಅಂದರೆ ಇಷ್ಟ ಇರುತ್ತೆ. ಓಕೆ. ಸೊ ನನಗೆ ಅವ್ರನ್ನ ಮದುವೆ ಆಗ್ಬೇಕಂತ ಇಷ್ಟ ಇರುತ್ತೆ. ಅಲ್ಲಿ ಏನೇನೋ ಆಗಿ ಕೊನೆಗೆ ಅವ್ರು ನನ್ನ ಬಿಟ್ಟು ಅವ್ರನ್ನ ಮದುವೆ ಆಗ್ತಿರ್ತಾರೆ. ಅದೊಂದು ನನಗೆ ಸ್ಯಾಡ್ ಲವ್ ಸ್ಟೋರಿ. ಓಕೆ, ಹಂಗೆ ಕತೆ. ಓಕೆ. ಸೊ ಇವಾಗ ನಿಮ್ಮ ಅಕ್ಕ ಅಲ್ವಾ? ಅಕ್ಕ ಮತ್ತು ಅಣ್ಣನ ಮದುವೆಗೆ ಏನೇನು ಪ್ರಿಪೇರ್ ಮಾಡ್ಕೊಂಡಿದ್ದೀರಾ? ಹೆಂಗಿತ್ತು ಪ್ರಿಪ್ರೇಷನ್ಸು? ಮತ್ತು ಏನೇನು ಶಾಸ್ತ್ರ ಮಾಡಿದ್ದೀರಾ? ನಿಮ್ಮ
ಲೈಕ್ ಮದುವೆ ಹೆಂಗೆ ನಡೀತಿದೆ, ನಿಮ್ಮ ಫೀಲಿಂಗ್ಸ್, ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ಳಿ. ನನಗೆ ಪ್ರಿಪೇರ್ ಮಾಡ್ಕೊಳಕ್ಕೆ ಟೈಮೇ ಕೊಡಲಿಲ್ಲ ಮ್ಯಾಮ್. ಇವಾಗಲೇ ಈ ಥರ ಎಲ್ಲ ಶಾಸ್ತ್ರದಲ್ಲೂ ತುಂಬ ಪ್ರೀತಿಯಾಗಿ ಕಾಣಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನಂಗೆ ಪ್ರಿಪೇರ್ ಮಾಡ್ಕೊಳಕ್ಕೆ ಟೈಮ್ ಕೊಟ್ಟಿಲ್ಲ. ಟೈಮ್ ಕೊಡ್ದೇನೆ ನಾನು ಈ ಥರ ಆಗಿದ್ದೀನಿ. ಇನ್ನು ಟೈಮ್ ಕೊಟ್ಟಿದ್ರೆ ಯಾವ ಲೆವೆಲಲ್ಲಿ ನಾನು ಪ್ರಿಪೇರ್ ಆಗ್ತಿದ್ದೆ ಅಂತ ಜಸ್ಟ್ ಇಮ್ಯಾಜಿನ್ ಮಾಡಿ. ಎಲ್ಲ ಅರ್ಜೆಂಟಲ್ಲಿ ಬಂದರು. ನಿಮ್ಮ ಮನೆಯವ್ರಿಗೆ ಗೊತ್ತಲ್ಲ, ನಿಮ್ಮ ಅಣ್ಣ ರೌಡಿಸಮ್ ಮಾಡಿದ್ರು, ಮುಹೂರ್ತ ಮಾಡ್ರಲ್ಲೋ, ಎಂಗೇಜ್ಮೆಂಟ್ ಮಾಡ್ರಲ್ಲೋ ಅಂದರು. ನಂಗೆ ಟೈಮೇ ಸಿಗಲಿಲ್ಲ. ಬಟ್ ಅಂದರೂ ಹೇಗೆ ಎಷ್ಟು ನನ್ನ ಕೈಯಲ್ಲಿ ಆಗುತ್ತೋ ಅಷ್ಟು ಸಾಧ್ಯವಾದಷ್ಟು ರೆಡಿ ಆಗಿದೆ. ನಮ್ಮ ಗಂಡಿನ ಕಡೆಯವ್ರಮ್ಮ ಹೆಂಗಿದೆ ಪ್ರಿಪ್ರೇಷನ್ಸು, ಡೆಕೋರೇಷನ್ಸ್ ಹೆಂಗಿದೆ, ಮದುವೆ ಹೆಂಗೆ ನಡೀತಿದೆ? ನಾವಂತೂ ಹೆದರ್ಕೊಂಡ್ಬಿಟ್ಟಿದ್ದೀವಿ ನಿಮ್ಮನ್ನೆಲ್ಲ ನೋಡಿ. ಏನು ಅವಾಜು ಅಂದ್ರೆ ನಾವು ಫುಲ್ ಸೈಲೆಂಟು, ಇವ್ರು ಫುಲ್ಲು ಜೋರು, ಬಾಯ್ ಬಿಟ್ರೆ ಜೋರು. ಸೊ ನಮ್ಗಂತೂ ನಿಮ್ಮ ಜೊತೆ ಮದುವೆ ಮುಗಿಸ್ಕೊಂಡು ಹೋದ್ರೆ ಸಾಕು ಅಲ್ಲ, ನಿಮ್ಮ ಹುಡುಗಿ ನಮ್ಮಲ್ಲಂತೂ ತುಂಬಾ ಚೆನ್ನಾಗಿರ್ತಾಳೆ. ಬಟ್ ನಮ್ಮ ಹುಡುಗಿ ನಿಮ್ಮಲ್ಲಿ ಹೇಗಿರ್ತಾಳೋ, ಮೊದಲೇ ಸೈಲೆಂಟ್ ಅವಳು, ಸೊ ಹೇಗಿರ್ತಾಳೋ ಅನ್ನೋದೊಂದು ಭಯ ಇದೆ. ಅದನ್ನ ಇವಾಗಲೇ ನಾನೇನಾದರೂ ಹೇಳಿದ್ದೀನಿ ಅಲ್ಲ, ಅದನ್ನ ನಾನೇನಾದರೂ ಇವಾಗಲೇ ಹೇಳ್ಬಿಟ್ರೆ ಚಾನಲ್ ಅವ್ರನ್ನ ನಮ್ಮನ್ನು ಹೊಡಿತಾರೆ ಅಷ್ಟೇ. ಓಕೆ, ನಮ್ಮ ಶಂಕರ ಅಲಿಯಾಸ್ ಜೋಗಿ ಅವರಿದ್ದಾರೆ. ಏನಪ್ಪ ಮದುಮಗ, ಖುಷಿನಾ? ಅಂತೂ ಮದುವೆ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಖುಷಿಯಾಗಿ ನೀವು ನೋಡಿ ಅಥವಾ. ಓಕೆ, ಸೊ ಇವಾಗ ಓವರಾಲ್ ಇವಾಗ ಶಂಕರ ಬಿಟ್ಟು ಓವರಾಲ್ ಇವಾಗ ಗೌರಿ ಶಂಕರ ಮದುವೆ ನಿಮ್ಗೆ ಹೇಗೆ ಅನಿಸಿದೆ? ಇಡೀ ಡೆಕೋ ಇರ್ಬೋದು ಅಥವಾ ಅರೇಂಜ್ಮೆಂಟ್ಸ್ ಇರ್ಬೋದು, ನೀವು ರೆಡಿ ಆಗಿರ್ಬೋದು, ನಿಮ್ಮ ಯಮ್ಮಿ ಅವ್ರು ರೆಡಿ ಆಗಿರ್ಬೋದು. ಸೊ ಓವರಾಲ್ ಗೌರಿ ಶಂಕರ ಮದುವೆ ನಿಮ್ಮ ಫೀಲ್ ನಿಮ್ಗೆ ಹೇಗೆ ಅನಿಸಿದೆ? ಎಷ್ಟು ಖುಷಿ ಆಗ್ತಿದೆ? ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ನಡೀತಾ ಇದೆ ಮದುವೆ. ಯಾವ ರಿಯಲ್ ಮದುವೆಗೂ ಕಮ್ಮಿ ಇಲ್ಲ, ಇದು ಅಷ್ಟು ಭರ್ಜರಿಯಾಗಿ ನಡೀತಾ ಇದೆ. ಜೊತೆಲಿ ನಾನು ನಮ್ಮ ಅಮ್ಮಿ ಅಂತಲ್ಲ, ಪ್ರತಿಯೊಬ್ಬರು ನೋಡಿ ಹೆಂಗೆ ರೆಡಿ ಆಗಿದ್ದಾರೆ. ನನ್ನ ಅಮ್ಮಿನೇ ಎಲ್ಲ ಆಗ್ಬಿಡ್ತಾರೆ, ಅಷ್ಟು ಗ್ರ್ಯಾಂಡಾಗಿದೆ. ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ತುಂಬ ಚೆನ್ನಾಗಿ ರೆಡಿಯಾಗಿದ್ದಾರೆ. ಆ್ಯಂಡ್ ತುಂಬ ಮಜಾ ಇದೆ ಎಪಿಸೋಡ್ಸ್ ಕೂಡ. ನೀವು ನೋಡಿ ಎಷ್ಟು ಫನ್ ಫೀಲ್ಡ್ ಇದೆ, ಎಷ್ಟು ಎಂಟರ್ಟೈನ್ಮೆಂಟ್ ಇದೆ ಅಂತ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಈಗ ಒಂದು ಅಪರೂಪದ ಜೋಡಿನ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಇವರು ನಮ್ಮ ರುದ್ರ ಅಲಿಯಾಸ್ ವಿಠಲ್ ಕಾಮತ್ತು. ಇವರ ರಿಯಲ್ ವೈಫು, ಅವರು ಅವರ ರೀಲ್ ವೈಫು. ಸೊ ರಿಯಲ್ ಇಬ್ಬರು ವೈಫ್ಗಳ ಜೊತೆ ಇದ್ದಾರೆ. ಅವ್ರನ್ನ ಸ್ವಲ್ಪ ಮಾತಾಡ್ಸೋಣ ಅಂತ. ಏನು ಹೆಂಗೆ ಅನಿಸ್ತಾ ಇದೆ? ಒಬ್ರಿದ್ರೇನೆ ಗಂಡಸು ಮಾತಾಡೋದು ಕಷ್ಟ, ಇನ್ನು ಇಬ್ಬಿಬ್ರನ್ನ ಇಟ್ಕೊಂಡು ಮಾತಾಡಿ ಅಂದ್ರೆ ಏನ್ ತಾನೇ ಮಾತಾಡುತ್ತೆ. ಈ ತರ ಹಿಂಸೆ ಕೊಟ್ರೆ ಯಾವ ಒಂದ್ಸರ್ ಬದುಕ್ತಾನೆ? ಮಾತಾಡಿ. ಆದ್ರೂ ಹೇಳಿ, ನಿಮ್ಮ ಇನ್ನರ್ ಫೀಲಿಂಗ್ಸ್ ಹೇಳ್ಕೊಳ್ಳಿ. ಇಬ್ರಿಬ್ರು ಹೆಂಗಸ್ರು, ರಿಯಲ್ ಹೆಂಡತಿ. ಇನ್ನರ್ ಫೀಲಿಂಗ್ ಅಂತೆಲ್ಲ ಏನೂ ಇಲ್ಲ, ಫೀಲಿಂಗ್ ಅಷ್ಟೇನೆ. ಔಟರ್ ಫೀಲಿಂಗ್, ಇನ್ನರ್ ಫೀಲಿಂಗ್ ಎರಡು ಒಂದೇ ಕಡೆ ಸೇರ್ಕೊಂಡವೆ ಅನ್ನೋದೇ ಬೇಜಾರು. ಎಷ್ಟು ಚೆನ್ನಾಗಿಲ್ಲ ಅಂದ್ರೆ ಒಬ್ಬನೇ ಇದ್ರೆ ಅಂತ. ಆಯ್ತು, ಒಂದು ಸ್ವಲ್ಪ ಪರಿಚಯ ಮಾಡಿಸ್ಕೊಡಿ. ಓಕೆ, ಇವರು ಶೈಲಜಾ ಅಂತ ಹೇಳಿ, ನಾನು ಹೇಳ್ತೀನಿ, ಆಮೇಲೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ನಂಗೆ ಗೊತ್ತು, ಮನೆಗೆ ಹೋದ್ಮೇಲೆ ಹೊಡಿತಾಳೆ, ಅವಳನ್ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿಸ್ಬಿಟ್ಟೆ ಅಲ್ವಾ, ಹೆಂಗಿರ್ಬೇಕು ನನ್ನ ಮಗ ನೀನು ಅಂತ. ಓಕೆ, ಬಟ್ ಗೊತ್ತು ಏನೇನು ಬಾಣಗಳು, ಯಾವ ಅಸ್ತ್ರಗಳು ಬರುತ್ತೆ ಅಂತ ನಮಗೆ ಗೊತ್ತು. ಆದ್ದರಿಂದ ಕವಚ ಹಾಕ್ಕೊಂಡೇ ಇರ್ತೀವಿ ಯಾವಾಗಲೂ. ಓಕೆ, ಶೈಲಜಾ ಅವರು, ಇವರು ಈಗ ಆಲ್ರೆಡಿ ಸುಮಾರಷ್ಟು ಸೀರಿಯಲ್ಗಳಲ್ಲಿ ಮಾಡಿದ್ದಾರೆ, ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಹೇಳ್ತೀನಿ ಇರವ್ವ, ಮಾತಾಡೋಕೆ ಬಿಡಲ್ಲ, ಸುಮ್ಮನೆ ಮಾತಾಡಿ ಅಂತೀರ ನೀವು. ಸೊ ಸುಮಾರಷ್ಟು ಸೀರಿಯಲ್ಲು, ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಸೊ ನಮಗೆ ಇವರು ಈಗ ಈ ಸೀರಿಯಲ್ನಲ್ಲಿ ಗೌರಿ ಶಂಕರದಲ್ಲಿ ಜೋಡಿಯಾಗಿ ಸಿಕ್ಕಿರೋದು ನಮ್ಮ ಪೂರ್ವ ಜನ್ಮದ ಪುಣ್ಯ. ಸೊ ಹಾಗಾಗಿ ಅನುಭವಿಸ್ತಾ ಇದ್ದೀವಿ. ಸೊ ಈಗ ಬರೋಣ ನಮ್ಮ ರಿಯಲ್ ಲೈಫ್ಗೆ. ಸೊ ಇವರು ಶುಭಾ ಭಟ್ ಅಂತ ಹೇಳಿ. ಸೊ ಇವರು ನಮ್ಮ ಬಾಸು. ಇನ್ನೇನು ಹೇಳಿ, ಏನಾದ್ರು ಹೇಳಕ್ಕಾಗುತ್ತಾ? ಅಲ್ಲ, ಏನು ಬೇಕಾಗಿಲ್ಲ, ಹೆಗ್ಲ ಮೇಲೆ ಕೈ ಹಾಕಿ ನೋಡ್ತಾನೆ ಎಲ್ಲ ಗೊತ್ತಾಗೋಗುತ್ತೆ. ಬಾಸು. ಓಕೆ, ಸೊ ಈ ನಿಮ್ಮಿಬ್ರಿಗೂ ಗೌರಿ ಶಂಕರ ಮದುವೆ, ಸೊ ಈ ಪ್ರಿಪ್ರೇಷನ್ಸ್ ಹೇಗಿತ್ತು? ಏನೇನು ಶಾಸ್ತ್ರಗಳ ಇಲ್ಲಿ ಇದು ಸೀರಿಯಲಲ್ಲಿ ಮಾಡಿರೋ ಶಾಸ್ತ್ರ ಶೂಟ್ಸ್ಗಳೆಲ್ಲ ಹೆಂಗೆ ಎಂಜಾಯ್ ಮಾಡಿದ್ರಿ? ಓವರ್ ಆಲ್ ಡೆಕೋರೇಷನ್ಸ್ ಇರ್ಬೋದು ಅಥವಾ ನಿಮ್ಮ ಅಟೈರ್ಸ್ ಇರ್ಬೋದು, ಸೊ ಹೇಗಿತ್ತು ಗೌರಿ ಶಂಕರ ಮದುವೆ? ಅದೆಲ್ಲ ನಮ್ಮ ಹೆಂಡತಿ ಮಾತಾಡ್ತಾರೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಎಲ್ಲನೂ. ಏನೇನು ನಡಿಬೇಕು ಅಂದ್ಕೊಂಡಿದ್ವೋ ಅದೇ ನಡೀತು. ಬಟ್ ಕೆಲವರು ನಡಿಬಾರ್ದು ಅಂದ್ಕೊಂಡಿದ್ದು ನಡೀತು. ಏನು ಎಲ್ಲ ಎಪಿಸೋಡ್ ನೋಡಿ ಗೊತ್ತಾಗತ್ತೆ. ಓಕೆ, ಸೊ ನಾನು ಕೇಳಿದ್ದು, ಸೊ ಎಂಟೈರ್ ಡೆಕೋ ಇರ್ಬೋದು ಅಥವಾ ನಿಮ್ಮ ಕಾಸ್ಟ್ಯೂಮ್ಸ್ ಇರ್ಬೋದು, ಸೊ ಗೌರಿ ಶಂಕರ ಮದುವೆ ಔಟ್ಲುಕ್ ಹೇಗಿತ್ತು? ನೀವೆಷ್ಟು ಎಂಜಾಯ್ ಮಾಡಿದ್ರಿ?
ನಾನು ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಇಬ್ಬರು ಈ ಥರ ಹೆಣ್ಮಕ್ಳ ಜೊತೆಗಿದ್ದಾಗ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಎಂಜಾಯ್ ಮಾಡಕ್ಕೆ ಬಿಟ್ರೆ ತಾನೆ ಪ್ರಾಣ ಹಿಂಡಿ ಸಾಯಿಸ್ತಾರೆ ಇಬ್ಬರು. ಇದು ನೀವು ಪಕ್ಕದಲ್ಲಿದ್ದೀರಾ ಅಂತ. ಪ್ರಾಣ ಹಿಂಡಕ್ಕೆ ನನ್ನ ಜೊತೆ ನೀ ಇದ್ರೆ ತಾನೆ ಇವ್ರ ಜೊತೆನೇ ಇರ್ತೀಯಾ? ಹೌದು, ಈಗ ನೀನು ಇಲ್ಲಿ ಜೊತೆಗಿಲ್ಲ ಹಂಗಾರೆ. ಇವಾಗಲ್ಲ. ಹಾಂ, ನಾನು ಆ್ಯಕ್ಚುಲಿ ಏನಾದರೂ ನಿಮ್ಮ ಥರ ಪ್ರಾಣ ಹಿಂಡ್ತಿಲ್ಲ, ಮಾತಾಡೋದೇ ಇಲ್ಲ ನಾನು, ಸುಮ್ಮನೆ ಒಂದು ಕಡೆ ರೆಕಾರ್ಡ್ ಆಗ್ತಿದೆ, ಕೊಡ್ತೀನಿ ಆಯ್ತಾ? ಮನೆಗೆ ಹೋಗಿ ಬೆಂಡೆತ್ತಿ. ಓಕೆ, ಬೆಂಡ್ ಎತ್ಬಿಡ್ತಾರೆ. ನಿಮ್ಗಾದ್ರೆ ಪ್ರಾಣ ಹಿಂಡಿ. ಓಕೆ, ಕಮಿಂಗ್ ಬ್ಯಾಕ್ ಟು ಗೌರಿಶಂಕರ, ಇಟ್ಸ್ ತುಂಬ ಒಳ್ಳೆ ಫೀಲಿಂಗ್ ಇದೆ. ಬಿಕಾಸ್ ತುಂಬ ಖರ್ಚು ಮಾಡಿ ಒಂದು ಒಳ್ಳೆ ಅದ್ಭುತವಾದ ಸೆಟ್ಟನ್ನು ಕ್ರಿಯೇಟ್ ಮಾಡಿ ಒಂದೊಳ್ಳೆ ಏನು ಹೇಳ್ತಾರೆ, ಒಂದು ವಿಜುವಲ್ ಎಕ್ಸ್ಪೀರಿಯನ್ಸ್ನ ಕೊಡ್ತಾ ಇದ್ದಾರೆ ಮದುವೆ ಮಾಡೋದ್ರ ಮುಖಾಂತರ. ಮದುವೆ ನಡೀತಾ ಇದೆ ಆಲ್ರೆಡಿ. ಮದುವೆನಲ್ಲಿ ಹಲವಾರು ಟ್ವಿಸ್ಟ್ಗಳಿದೆ. ಸೊ ಅದಕ್ಕೆ ನಮ್ಮದೆಲ್ಲ ಏನು ಕಾಂಟ್ರಿಬ್ಯೂಷನ್ಗಳು ತುಂಬ ಇದೆ. ಇವರು ಆಲ್ರೆಡಿ ಜಾಯಾ ಲೂಕಸ್ ಥರ ಓಡಾಡ್ತವ್ರೆ. ಇಲ್ಲಿ ನೋಡಿ, ಇವರು ಭೀಮಾ ಜ್ಯುವೆಲರ್ಸು, ಇವರು ಜಾಯಾ ಲೂಕಸ್. ಇಲ್ಲ, ಇದು ಕಟ್ ಮಾಡಿ. ಸುಮ್ಮನೆ ಆ್ಯಡ್ ಎಲ್ಲ ಕೊಟ್ಟಂಗಾಯ್ತು. ಇವೆಲ್ಲ ನಾವು ಪ್ರಮೋಷನ್ ಎಲ್ಲ ಮಾಡಲ್ಲ, ಸಾರಿ, ಕಟ್ ಮಾಡಿ. ಸೊ ಇದಾಗಿತ್ತು ನಮ್ಮ ಗೌರಿಶಂಕರ ಮದುವೆ ಎಪಿಸೋಡ್. ಸೊ ಮುಂದಿನ ಸತಿ ಇನ್ನೊಂದು ಹೊಸ ಎಪಿಸೋಡ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡ್ತಾನೆ ಇರಿ.